ವಿಶೇಷ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ 50ರಿಂದ 100, 200ರವರೆಗೆ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಮೊದಲ ಸುತ್ತಿನಲ್ಲಿ ನಡೆದ ಈ ರಂಗೋಲಿ ಸ್ಪರ್ಧೆಯಲ್ಲಿ ಅದ್ಭುತವಾಗಿ ರಂಗೋಲಿ ಬಿಡಿಸಿದ 3ರನ್ನ ವಿಜೇತರನ್ನಾಗಿ ಘೋಷಿಸಲಾಯಿತು. ಹೀಗೆ ನಡೆದ ರಂಗೋಲಿ ಸ್ಪರ್ಧೆಗೆ ಆಯಾ ಜಿಲ್ಲೆಗಳ ಸ್ಥಳೀಯ ನಾಯಕರು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಸೇವಕರು, ಅಧಿಕಾರಿಗಳು ಸಹಕಾರ ನೀಡಿದ್ದರು. ಇದರ ಜೊತೆ ಇಡೀ ರಂಗೋಲಿ ಸ್ಪರ್ಧೆಗೆ ಮೈಸೂರು ಸ್ಯಾಂಡಲ್ ಸೋಪ್, ಸಪ್ತಗಿರಿ, ಎನ್ಪಿಎಸ್ ಯೂನಿವರ್ಸಿಟಿ, ಕೆಎಂಎಫ್, ನಂದನಾ ಪ್ಯಾಲೇಸ್, ಮೈ ಚಿಕನ್ ಅಂಡ್ ಮೋರ್, ಎಂಎಸ್ಐಎಲ್ ಸಂಸ್ಥೆಗಳು ಪ್ರಾಯೋಜಕತ್ವ ವಹಿಸಿದ್ದವು. ಇನ್ನು ಸೈಡ್ ವೇಸ್ 6 ಈವೆಂಟ್ ಆರ್ಗನೈಸ್ ಮಾಡಿತ್ತು. ಹೀಗಾಗಿಯೇ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ಪರ್ಧೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿತ್ತು. ಬೆಂಗಳೂರಿನಲ್ಲೂ ಸಕ್ಸಸ್ ಆಯಿತು ಅದ್ದೂರಿ ರಂಗೋಲಿ ಸ್ಪರ್ಧೆ. ಎಂಎಲ್ಎ ಗೋಪಾಲಯ್ಯ ಸಾಥ್, ಮಾಜಿ ಉಪಮೇಯರ್ ಹೇಮಲತಾ ಉಪಸ್ಥಿತಿ. 90ಕ್ಕೂ ಹೆಚ್ಚು ಮಹಿಳೆಯರ ಸ್ಪರ್ಧೆ ಕಳೆಗಟ್ಟಿತ್ತು ನಂದಿನಿ ಲೇಔಟ್. ಅದಾದ ಬಳಿಕ ಜನವರಿ 11ರಂದು ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆಯಿಂದ ರಂಗೋಲಿ ಸ್ಪರ್ಧೆ ಚಾಲನೆ ಕೊಟ್ಟರು. ಈ ವೇಳೆ ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕರು ಹಾಗೂ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ್, ಗ್ಯಾರಂಟಿ ನ್ಯೂಸ್ನ ಮಾರ್ಕೆಟಿಂಗ್ ಹೆಡ್ ಸಂತೋಷ್ ಕೋಶಿ ಅವರು ಕೂಡ ಜ್ಯೋತಿ ಬೆಳಗಲು ಸಾಥ್ ನೀಡಿದ್ರು. ಬಳಿಕ ವೇದಿಕೆ ಮುಂಭಾಗದಲ್ಲೇ ರಂಗೋಲಿ ಸ್ಪರ್ಧೆಗೆ ಅಣಿಯಾಗಿದ್ದ ಮೈದಾನದಲ್ಲಿ ರಂಗೋಲಿಗೆ ಹೇಮಲತಾ ಅವರು ಹಾಗೂ ರಾಧಾ ಹಿರೇಗೌಡರ್ ಅವರು ಚುಕ್ಕಿ ಇಡುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ರು.
ವಿಶೇಷ ಅಂದ್ರೆ 90 ಮಂದಿ ಪಾಲ್ಗೊಂಡಿದ್ದ ಸ್ಪರ್ಧೆಯಲ್ಲಿ ಹೈಲೈಟ್ ಆಗಿದ್ದು ಪುರುಷ ಸ್ಪರ್ಧೆ. ಉತ್ತರ ಕರ್ನಾಟಕದ ವಿಜಯಪುರದಿಂದ ಆಗಮಿಸಿದ್ದ ಸ್ಪರ್ಧಾಳು ಅಲ್ಲಿಂದಲೇ ಏರೆಮಣ್ಣು, ಅಕ್ಕಿ ಹಿಟ್ಟು ಸಹಿತ ಎಲ್ಲಾ ಪರಿಕರ ತಂದು ರಂಗೋಲಿ ಬಿಡಿಸ್ತಾ ಇದ್ದಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು. ಒಬ್ಬೊಬ್ಬ ಮಹಿಳೆಯು ಒಂದೊಂದು ರೀತಿಯ ರಂಗೋಲಿ ಹಾಕಿದ್ರು. ಒಬ್ಬರದ್ದು ಸಂಕ್ರಾಂತಿಯ ರಾಶಿ ಪೂಜೆ ಆಗಿದ್ರೆ ಮತ್ತೊಬ್ಬರದ್ದು ದೇವಿಯ ಆರಾಧನೆಯಾಗಿತ್ತು. ಇನ್ನೊಬ್ಬರದ್ದು ಹೂಗಳಿಂದ ಅಲಂಕೃತಗೊಂಡಿದ್ರೆ ಮಗದೊಬ್ಬ ಮಹಿಳೆ ಸಂಕ್ರಮಣ ಮತ್ತು ಸುಗ್ಗಿಯ ಸಂಕೇತವನ್ನ ರಂಗೋಲಿಯಲ್ಲೇ ಅರಳಿಸಿದ್ದರು. ಇದರ ಮಧ್ಯೆ ಗ್ಯಾರಂಟಿ ನ್ಯೂಸ್ ನ ಯಂಗ್ ಅಂಡ್ ಎನರ್ಜೆಟಿಕ್ ಆಂಕರ್ ಕಾರ್ತಿಕ್ ಜೊತೆ ಹೆಣ್ಣು ಮಕ್ಕಳು ಹೆಜ್ಜೆ ಹಾಕಿದ್ದಂತೂ ಅದ್ಭುತವಾಗಿತ್ತು.